ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಅನೇಕ ನಿಗಮಗಳಿದ್ದಾವೆ. ಆ ಪೈಕಿ ಬಿಎಂಟಿಸಿ ಐಷಾರಾಮಿ ಬಸ್ ಪ್ರಯಾಣಿಕರಿಗೆ ಇದೊಂದು ಗುಡ್ ನ್ಯೂಸ್, ಒಂದು ಶುಭ ಸುದ್ದಿ. ವಜ್ರ ಎಸಿ ಬಸ್ ಪಾಸ್ ದರ ಇಳಿಸಿದ ಬಿಎಂಟಿಸಿ ಆಡಳಿತ ಮಂಡಳಿ. ವಜ್ರ ಅನ್ನೋ ಆಡಂಬರ ಬಸ್ ಒಂದಿದೆ. ಕರ್ನಾಟಕದ ಮುತ್ತು ಅಂತ ಕರೀತಾರೆ, ಕಾರ್ಮಿಕರ ರಥ ಅಂತ ಕರೀತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಪದಪ್ರಯೋಗ ಮಾಡ್ತಾರೆ. ಆ ವಜ್ರ ಎಸಿ ಬಸ್ಸಿನ ಪಾಸಿನ ದರ ಇಳಿಕೆ ಮಾಡಲಾಗಿದೆ. 50 ರೂಪಾಯಿ ವಜ್ರ ವಾರದ ಪಾಸ್ ದರ ಇಳಿಕೆಯಾಗಿದೆ. ಈ ಮೊದಲು ವಾರದ ವಜ್ರ ಪಾಸ್ ದರ ಇದ್ದಿದ್ದು 750 ರೂಪಾಯಿ ಇತ್ತು. ಇದೀಗ 700 ರೂಪಾಯಿಗೆ ಸಿಗಲಿದೆ ವಜ್ರ ಬಸ್ ವಾರದ ಪಾಸ್. ಕಳೆದ ಆಗಸ್ಟ್ನಲ್ಲಿ ವೋಲ್ವೋ ಬಸ್ ಪಾಸ್ ದರ ಪರಿಷ್ಕರಣೆಯಾಗಿತ್ತು, ಅಂದರೆ ಅದನ್ನು ತಿದ್ದುಪಡಿ ಮಾಡಲಾಗಿತ್ತು. ಆದರೆ ವೋಲ್ವೋ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿತ್ತು. ವೋಲ್ವೋ ಬಸ್ಗಳಲ್ಲಿ ಪ್ರಯಾಣಿಕರನ್ನು ಸೆಳೆಯಲು ಪಾಸ್ ದರ ಕಡಿತ ಮಾಡಲಾಗಿದೆ. ಬಿಎಂಟಿಸಿಗೆ ತಲೆನೋವಾಗಿರುವಂತಹ ವೋಲ್ವೋ ಬಸ್ ಕಾರ್ಯಾಚರಣೆ, ಕೋಟಿ ಕೋಟಿ ತೆತ್ತು ಖರೀದಿ ಮಾಡಿರುವ ಎಸಿ ಬಸ್ಗಳಿಂದ ನಷ್ಟ ಆಗಿದೆ. ಮತ್ತೊಂದೆಡೆ ವಾರದ ಪಾಸ್ ಪಡೆಯಲು ಪ್ರಯಾಣಿಕರ ಹಿಂದೇಟು. ಹೀಗಾಗಿ ವಾರದ ಪಾಸ್ ದರ ಇಳಿಕೆ ಮಾಡಿದ ಬಿಎಂಟಿಸಿ, ನೀವು ದರ ಪರಿಷ್ಕರಣೆ ಮಾಡುವುದರ ಜೊತೆ ನಿಮ್ಮ ವರ್ತನೆಗಳಲ್ಲೂ ಕೂಡ ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸಿ ಸೀಟಲ್ಲಿ ಕೂತ್ಕೋತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ತಾತ್ಸಾರವಾಗಿ ಮಾತನಾಡೋದು, ಎತ್ರಿ ಕಾರ್ಡ್ನ ಕೊಡ್ರಿ ಬೇಗನ, ಏನು ಹೆರಿಗೆ ಆಸ್ಪತ್ರೆಗೆ ಬಂದವರ, ಆ ಅರ್ಥದಲ್ಲಿ ಕಂಡಕ್ಟರ್ಗಳು ಮಾತನಾಡ್ತಾರೆ. ಇನ್ನು ಐಷಾರಾಮಿ ಬಸ್ಗಳಲ್ಲಿ ಆಧಾರ್ ಕಾರ್ಡ್ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಿರ್ವಾಹಕ ಮತ್ತು ಚಾಲಕರ ಗುಣ ಸ್ವಭಾವದಲ್ಲಿ, ನಡತೆಯಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆಗಳನ್ನು ತಂದರೆ ಪ್ರಯಾಣಿಕರನ್ನು ಸೆಳೆಯೋದಕ್ಕೆ ಇದೊಂದು ಸ್ಟ್ರಾಟಜಿ. ಒಂದು ನಯಾ ಪೈಸೆ ಖರ್ಚು ಮಾಡಬೇಕಾಗಿಲ್ಲ ನಗೋದಿಕ್ಕೆ. ಏನು ಕೋಟಿಗಟ್ಟಲೆ ಲಾಸ್ ಆದವ್ರಂಗೆ ಮುಖ ಗಂಟು ಹಿಡ್ಕೊಂಡು ಕೂತಿರ್ತಾರೆ. ಬರುವ ಪ್ಯಾಸೆಂಜರ್ ಮುಖ ನೋಡ್ಕೊಂಡು ಒಂದು ಸಣ್ಣ ನಗು ಬೀರೋದಕ್ಕೆ ಹೆಣ್ಮಕ್ಳಿಗಿನ್ನು ಸ್ಮೈಲ್ ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ವಯೋವೃದ್ಧರ ಮುಖ ನೋಡ್ಕೊಂಡಾದ್ರೂ ಸ್ಮೈಲ್ ಕೊಡ್ಬೋದಲ್ಲ. ಕಳೆದ ಆಗಸ್ಟ್ನಲ್ಲಿ ವೋಲ್ವೋ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿತ್ತಂತೆ. ಅದಕ್ಕೆ ಕಾರಣ ಅವರ ದರ ಆಗಿರ್ಬೋದು, ವಾರದ ಪಾಸಿನ ದರ ಆಗಿರ್ಬೋದು, ಯಾರು ಕೊಡ್ತಾರೆ ಗುರು 750 ರೂಪಾಯಿ 850 ರೂಪಾಯಿ ಅನ್ನೋ ಚಿಂತನೆಗಳಾಗಿರ್ಬೋದು. ಅದಕ್ಕೇನು ಮಾಡ್ತು, ವೋಲ್ವೋ ಪಾಸ್ ದರದಲ್ಲೂ ಒಂದು ಸ್ವಲ್ಪ ಇಳಿಕೆಗಳನ್ನು ತರೋ ಪ್ರಯತ್ನಗಳನ್ನು ಮಾಡ್ತು. ಇನ್ನಾದರೂ ಕೂಡ ಪ್ರಯಾಣಿಕರನ್ನು ಸೆಳೆಯುತ್ತಾ ಐಷಾರಾಮಿ ಕರ್ನಾಟಕದ ರಥಗಳು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಇನ್ನು ನಮ್ಮ ಕನ್ನಡಿಗರಿಗೆ ಸರ್ಕಾರಕ್ಕೇನಾದರೂ ನಿಮಗೆ ಸೇವೆ ಮಾಡೋದಕ್ಕೆ ಇರಾದೆಗಳಿದ್ದರೆ ನಮಗೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿ, ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ. ಅವಶ್ಯಕತೆ ಬಿದ್ದರೆ ಮಾತ್ರ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡಿ. ಉಳಿದಂತೆ ಸರ್ಕಾರಕ್ಕೂ ಕೂಡ ನಮ್ಮ ಕಡೆಯಿಂದ ನೆರವಾಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.